ಹೇ ಗಾಯ್ಸ್, ಹೊಸ ವೀಡಿಯೋಕ್ಕೆ ಎಲ್ಲರಿಗೂ ವೆಲ್ಕಮ್. ಸೊ ಈ ಒಂದು ವೀಡಿಯೋದೊಳಗೆ ನಿಮ್ಮ ಒಂದು ನೆಗೆಟಿವಿಟಿ ಮತ್ತು ನಿಮ್ಮ ಒಂದು ಮನೆಯೊಳಗಿರೋ ನೆಗೆಟಿವಿಟಿ ಮತ್ತು ನೆಗೆಟಿವ್ ಎನರ್ಜೀಸ್, ನೆಗೆಟಿವ್ ಥಾಟ್ಸ್ನ ಹೆಂಗೆ ರಿಮೂವ್ ಮಾಡೋದಂತ ಒಂದು ಟಿಪ್ಸ್ ಮತ್ತು ಟ್ರಿಕ್ಸನ್ನು ನಾನೀಗ ಒಂದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಸೊ ನಾವು ಈ ಒಂದು ನೆಗೆಟಿವಿಟಿನ ಸ್ಪಿರಿಚುವಲ್ ವೇ ಒಳಗೆ ನಾವು ರಿಮೂವ್ ಮಾಡ್ಕೋಬೋದು. ಯಾವುದೇ ರೀತಿಯಾದ ಮಂತ್ರವಾದಿಗಳ ಅವಶ್ಯಕತೆ ಇಲ್ದನ ನಾವು ಈ ಒಂದು ನೆಗೆಟಿವಿಟಿನ ಹೋಗ್ಲಾಡಿಸ್ಬೋದು. ಓಕೆ, ಇದಕ್ಕೆ ಯಾರು ಹೆಲ್ಪೂ ಬೇಡ. ನಿಮ್ಮ ಮನೆಯೊಳಗಿದ್ದು ಸಿಂಪಲ್ ಥಿಂಗ್ಸನ್ನು ಇಟ್ಕೊಂಡು ನೀವೇನು ಮಾಡಿರಿ, ನಿಮ್ಮ ಒಂದು ನೆಗೆಟಿವಿಟಿ ಮತ್ತು ನಿಮ್ಮ ಮನೆಯೊಳಗಿರುವಂತಹ ನೆಗೆಟಿವ್ ವೈಬ್ಸ್ನ ನೀವು ತೆಗೆದು ಹಾಕ್ಬೋದು. ಸೊ ಹೆಂಗಂತ ಫಸ್ಟಿಗೆ ನಾವು ನೋಡೋಣ. ಸೊ ನಿಮ್ಮ ಒಳಗಿರೋ ನೆಗೆಟಿವಿಟಿ ತೆಗೋಕೆ ಫಸ್ಟಿಗೆ ಟೇಕ್ ಅ ಡೀಪ್ ಬ್ರೆತ್. ಒಂದು ಜೋರಾಗಿ ಉಸಿರು ತೊಗೊಂಡು ರಿಲ್ಯಾಕ್ಸಾಗಿ ಉಸಿರನ್ನ ಬಿಡ್ರಿ. ಮತ್ತು ನಿಮ್ಮ ಒಂದು ತಲೆ ಮೇಲೆ ಇದ್ದದ್ದೆಲ್ಲ ಜವಾಬ್ದಾರಿ ಮತ್ತು ನಿಮ್ಮ ಒಂದು ಹೆಗಲ ಮೇಲೆ ಇದ್ದದ್ದೆಲ್ಲ ಭಾರಗಳನ್ನು ಕೆಳಗೆ ಇಳಿದಾವಂತ ಹೇಳಿ ನೀವು ಫೀಲ್ ಮಾಡಿರಿ. ಅಂದ್ರೆ ಆರಾಮಾಗಿ ಫೀಲ್ ಮಾಡ್ಕೊರಿ. ಮತ್ತು ನೀವು ವಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಮತ್ತು ಸ್ಪಿರಿಚುವಲ್ ವೇ ಒಳಗೆ ನೀವು ಥಿಂಕ್ ಮಾಡೋಕೆ ಸ್ಟಾರ್ಟ್ ಮಾಡಬೇಕಾಗ್ತೈತಿ. ಮಂತ್ರ ಕೇಳೋದಾಗಿರ್ಬೋದು, ಪೂಜೆ ಮಾಡೋದಾಗಿರ್ಬೋದು. ನಿಮ್ಮ ಒಂದು ಈಗ ಯಾವ ಪರಿಸ್ಥಿತಿ ಒಳಗಿದ್ದೀರಿ ಆ ಪರಿಸ್ಥಿತಿಯಿಂದ ನೀವು ಹೊರಗೆ ಬರೋಕೆ ನಿಮಗೆ ಯಾವ ಕೆಲಸ ಇಷ್ಟನೋ ಆ ಕೆಲಸನ ನೀವು ಮಾಡ್ಬೋದು. ಸೊ ಇದು ನೆಗೆಟಿವಿಟಿನ ರಿಮೂವ್ ಮಾಡೋಕೆ ಬೇಸಿಕ್ ನೀಡ್ ಅಂತ ಹೇಳ್ಬೋದು. ಮತ್ತು ನೆಗೆಟಿವಿಟಿ ರಿಮೂವ್ ಮಾಡೋಕೆ ಒಂದಿಷ್ಟು ಥಿಂಗ್ಸನ್ನು ನಾನು ಹೇಳ್ತೀನಿ, ನೀವು ಅದನ್ನ ನೋಟ್ ಡೌನ್ ಬೇಕಾದರೂ ಮಾಡ್ಕೋಬೋದು. ಸೀ ಸಾಲ್ಟ್ ಅಂದರೆ ಕಲ್ಲುಪ್ಪು. ಓಕೆ, ಕಲ್ಲುಪ್ಪು ನಿಮ್ಮ ಒಂದು ನೆಗೆಟಿವಿಟಿನ ರಿಮೂವ್ ಮಾಡೋಕ್ಕೆ ಸಾಧ್ಯ ಆಕತಿ. ನೀವು ಸ್ನಾನ ಮಾಡೋ ಮುಂದೆ ಕಲ್ಲುಪ್ಪನ್ನು ಅಥವಾ ಹಳ್ಳುಪ್ಪನ್ನು ನೀವು ಸ್ನಾನಕ್ಕೆ ನೀರಿಗೆ ಹಾಕ್ಕೊಂಡು ನೀವು ಸ್ನಾನ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ಎಲ್ಲ ಹೋಗ್ತೈತಿ ಅಂತ ಹೇಳ್ತೇವೆ. ಮತ್ತು ನೀವು ಈ ಕೆಳಗಿನ ಕಲರ್ಸ್ನ ಯೂಸ್ ಮಾಡೋದ್ರಿಂದ ಅಂದರೆ ನಿಮ್ಮ ಒಂದು ಸ್ಕಿನ್ ವೈಸ್ ನೀವು ಬಟ್ಟೆ ಹಾಕೋತಿರಲ್ಲ, ಬಟ್ ನೀವು ಈ ಕಲರ್ ವೈಸ್ ಹಾಕ್ಕೊಂಡ್ರೆ ನೆಗೆಟಿವಿಟಿ ಇನ್ನೂ ಫಾಸ್ಟಾಗಿ ರಿಮೂವ್ ಆಗ್ತೈತಿ. ಸೊ ಯಾವ್ಯಾವ ಕಲರ್ ಅಂತಂದ್ರೆ ವೈಟ್ ಮತ್ತು ಸ್ಕೈ ಬ್ಲೂ, ಇಲ್ಲ ಲೈಟ್ ಕಲರ್ ಬ್ಲೂ ಅಂತ ಹೇಳ್ತೇವೆ. ಮತ್ತು ರೆಡ್, ಗ್ರೀನ್. ಓಕೆ, ಕ್ರೀಮ್ ಕಲರನ್ನು ನೀವು ಯೂಸ್ ಮಾಡ್ಬೋದು. ಓಕೆ, ಸ್ವಲ್ಪ ವೈಟ್ಗಿಂತ ಸ್ವಲ್ಪ ಡಾರ್ಕ್ ಇರ್ತೈತೆ ಅದು ಕ್ರೀಮ್ ಕಲರ್ ಅಂದ್ರೆ. ಓಕೆ, ಸೊ ಈಗ ಇದಕ್ಕೆ ಒಂದು ಮಂತ್ರನೂ ಐತಿ ನೆಗೆಟಿವಿಟಿ ರಿಮೂವ್ ಮಾಡೋಕೆ. ನೀವು ಖಾಲಿ ಇದ್ದಾಗೂ ಈ ಮಂತ್ರ ಹೇಳ್ಬೋದು. ಮತ್ತು ನೀವು ಇನ್ನು ಸ್ನಾನ ಮಾಡ್ಕೊಂಡು ಹೇಳ್ಬೇಕಾಗ್ತೈತಿ. ನೀವು ನೈಟ್ ಮಲ್ಗೋವಾಗೂ ಈ ಮಂತ್ರನ ಹೇಳ್ಬೋದು. ಓಕೆ, ಗಣೇಶನ ಮಂತ್ರ ಓಂ ಗಂ ಗಣಪತಿಯೇ ನಮಃ. ಓಕೆ, ಇದನ್ನ ನೀವು ಚಾಂಟ್ ಮಾಡೋದ್ರಿಂದ ನಿಮ್ಮ ಒಂದು ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ವೈಬ್ಸ್ ಫೀಲ್ ಆಗ್ತಾವೆ. ಇದನ್ನು ಯಾವಾಗ ಬೇಕಾದ್ರೂ ಚಾಂಟ್ ಮಾಡ್ಬೋದು, ಆದರೆ ಸ್ನಾನ ಮಾಡ್ಕೊಂಡು ಚಾಂಟ್ ಮಾಡೋದ್ರಿಂದ ಮತ್ತಷ್ಟು ನಿಮಗೆ ಪಾಸಿಟಿವ್ ವೇ ಒಳಗೆ ಇರೋಕೆ ಹೆಲ್ಪ್ ಆಗ್ತೈತಿ. ಮತ್ತು ಇದನ್ನ ಎಷ್ಟು ಸಲ ಬೇಕಾದ್ರೂ ಚಾಂಟ್ ಮಾಡ್ಕೋಬೋದು. ಓಕೆ, ಅದು ನಿಮಗೆ ಬಿಟ್ಟಿದ್ದೆ. ಸೊ ನೆಗೆಟಿವಿಟಿನ ಹೆಂಗೆ ಚೆಕ್ ಮಾಡ್ಕೊಳ್ಳೋದು, ನಮ್ಮ ಮನೆಯೊಳಗೆ ಐತೋ ಇಲ್ಲೋ ಅಂತ. ಸೊ ಇದನ್ನು ನೀವು ಪಾಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಅಂದರೆ ನಿಮ್ಗೆ ಹಳೆಯ ನೆನಪುಗಳು ಕಾಡ್ತಾವೆ ಮತ್ತು ಹಳೆಯ ನೆನಪುಗಳು ಮತ್ತು ಅವು ಒಂಥರ ಭಯಾನಕವಾದಂತಹ ಒಂದು ಏನೇನೋ ಕಣ್ಮುಂದೆ ಬರ್ತಿರ್ತಾವೆ. ಓಕೆ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಇರ್ತೈತೆ. ಅದು ನಿಮ್ಗೆ ಹೆಂಗೆ ಇರ್ತೈತಲ್ಲ ನಿಮ್ಮ ಲೈಫ್ ಅದ್ರ ಮೇಲೆ ಡಿಪೆಂಡ್ ಇರ್ತೈತಿ. ಪಾಸ್ಟ್ ಎಕ್ಸ್ಪೀರಿಯನ್ಸ್ ಭಾಳ ನಿಮ್ಮ ಕಣ್ಮುಂದೆ ಬರತ್ತಿದ್ರೆ. ಮತ್ತು ಇದೊಂದು ನೆಗೆಟಿವಿಟಿ ಅಂದರೆ ನಿಮ್ಗೆ ದೆವ್ವ ಭೂತ ಅಂತಲ್ಲ. ಸೊ ನಿಮ್ಗೆ ಯಾರ್ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರೆ ಅಂದರೆ ಮಾಟ ಮಂತ್ರ ಮಾಡಿದ್ರೆ ಅದರಿಂದನೂ ಸುತ್ತಾಗ ಇದನ್ನೆಲ್ಲ ಮಾಡಿ ನೀವು ಅದರಿಂದನೂ ಹೊರಗೆ ಬರ್ಬೋದು. ಓಕೆ, ನಾನು ಡೀಟೇಲ್ ವಿಡಿಯೋ ಅದ್ರ ಬಗ್ಗೆ ಮಾಡ್ತೀನಿ. ಅನ್ರಿಸಾಲ್ವ್ಡ್ ಕಾನ್ಫ್ಲಿಕ್ಟ್ಸ್ ಅಂತ ನಾವು ಹೇಳ್ತೀವಿ. ಸೊ ಯಾರ್ದೋ ಒಂದು ಜೋಡಿ ನಿಮ್ಗೆ ಬಗೆಹರಿಲಾರ್ದಂತಹ ಜಗಳಗಳಾಗಿರ್ತಾವೆ. ಓಕೆ, ಜಗಳ ಆಗಿರ್ತೈತಿ, ಬಟ್ ಅದನ್ನು ಪ್ಯಾಚಪ್ ಆಗಿರೋಂಗಿಲ್ಲ, ಅದಕ್ಕೊಂದು ಕ್ಲಾರಿಟಿ ಸಿಕ್ಕಿರೋಂಗಿಲ್ಲ. ಓಕೆ, ಸೊ ಅದಕ್ಕೆ ನಾವು ಇದನ್ನು ಅನ್ರಿಸಾಲ್ವ್ಡ್ ಕಾನ್ಫ್ಲಿಕ್ಟ್ಸ್ ಅವಾಗ ಕಣ್ಣು ಮುಂದೆ ಬರತ್ತಿರ್ತಾವೆ. ಇಲ್ಲ ಅನ್ರಿಸಾಲ್ವ್ಡ್ ಕಾನ್ಫ್ಲಿಕ್ಟ್ಸ್ ನಿಮಗೊಂದು ಫೀಲ್ ಆಗ್ತಾವೆ, ಇಲ್ಲ ಅವು ನಡೀತಿರ್ತಾವೆ ಪ್ರೆಸೆಂಟ್ ಲೈಫ್ ಒಳಗೆ. ಓಕೆ, ಮತ್ತು ನಿಮ್ಗೆ ಲಿವಿಂಗ್ ಸ್ಪೇಸ್ ಕಡಿಮೆ ಇರ್ತೈತಿ. ಅಂದರೆ ನಿಮ್ಮ ಒಂದು ನಾವು ಹೆಂಗಿದ್ರು ನಮ್ಮ ಲೈಫ್ ಲೀಡ್ ಮಾಡ್ತೇವೆ ಅಂತಲೂ ಭರವಸೆನ ನಿಮಗೆ ಹೋಗಿಬಿಟ್ಟಿರ್ತೈತಿ. ಓಕೆ, ಸೊ ಮತ್ತು ಇನ್ಬ್ಯಾಲೆನ್ಸ್ ಎನರ್ಜಿ ಫ್ಲೋ ನಿಮ್ಗೆ ಯಾವುದೋ ಕಡೆನೂ ಮನಸ್ಸಿರಂಗಿಲ್ಲ, ಮನಸ್ಸು ಚಂಚಲ ಆಗ್ತಿರ್ತೈತಿ. ಸೊ ಅದಕ್ಕೂ ನೀವು ನೆಗೆಟಿವಿಟಿ ನಿಮ್ಮ ಮನೆಯೊಳಗೆ ಐತಿ ಅಥವಾ ನೆಗೆಟಿವ್ ವೈಬ್ಸ್ ಯಾರೋ ಕಳಿಸಿದಾರಂತ ನೀವು ಅನ್ಕೋಬೋದು. ಓಕೆ, ನಜರ್ ಅಂತಾರೆ. ಸೊ ಎವಿಲ್ ಐ ಹಾಕೋಬೇಕಾಗ್ತದೆ. ಓಕೆ, ಎವಿಲ್ ಐ ಬಳಸೋದ್ರಿಂದ ನಿಮಗೆ ನಜರ್ ಆಗಂಗಿಲ್ಲ. ನಜರಿಂದನೂ ಈ ಥರ ಪ್ರಾಬ್ಲಮ್ ಆಗ್ತಿರ್ತೈತಿ, ನೆಗೆಟಿವಿಟಿ ಫೀಲ್ ಆಗ್ತಿರ್ತೈತಿ. ಮತ್ತು ನಾವು ಪಾಸಿಟಿವಿಟಿ ಹೆಂಗೆ ನಾವು ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದು ಅಂತ ಕೇಳ್ತಿರ್ತೀರಿ ನೀವು. ಸೊ ಪಾಸಿಟಿವ್ ವೈಬ್ಸ್ನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದು ಭಾಳ ಈಸಿ. ಓಕೆ, ಕ್ಯಾಂಡಲ್ ಬರ್ನಿಂಗ್ ಆಗಿರ್ಬೋದು, ನಿಮ್ಮ ಒಂದು ಹ್ಯಾಪಿ ಮೊಮೆಂಟ್ಸ್ ಇರೋ ಫೋಟೋಸ್ನ ವಾಲಿಗೆ ಹಾಕೋದಾಗಿರ್ಬೋದು, ಒಟ್ಟು ಪಾಸಿಟಿವ್ ವೇ ಒಳಗೆ ಥಿಂಕ್ ಮಾಡೋದಾಗಿರ್ಬೋದು. ಮತ್ತು ಕ್ಯಾಂಡಲ್ ಬರ್ನಿಂಗ್ ಮೇನ್ ನಮಗೆ ಹೆಲ್ಪ್ ಆಗ್ತೈತಿ ಪಾಸಿಟಿವ್ ವೇ ಒಳಗೆ ಥಿಂಕ್ ಮಾಡೋಕೆ, ಪಾಸಿಟಿವ್ ಎನರ್ಜಿನ ನಾವು ಅಟ್ರ್ಯಾಕ್ಟ್ ಮಾಡ್ಕೊಳಕ್ಕೆ. ಮತ್ತು ಸನ್ಲೈಟ್ ನೋಡೋದಾಗಿರ್ಬೋದು, ಫ್ರೆಶ್ ಏರ್ ತೊಗೊಳೋದಾಗಿರ್ಬೋದು.
ಮತ್ತು ನಿಮ್ಮ ಒಂದು ವಾಲ್ ಆರ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಡ್ರಾಯಿಂಗ್ ಮಾಡೋದಾಗಿರ್ಬೋದು, ಎಲ್ಲನೂ ನಿಮಗೆ ಯಾವ ಹಾಬೀಸ್ ಅದಾವು ಅವನ್ನ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಅಥವಾ ಅವ್ನು ಮಾಡೋದ್ರಿಂದ ನಿಮ್ಗೆ ಪಾಸಿಟಿವಿಟಿ ಫೀಲ್ ಆಗ್ತೈತಿ, ಪಾಸಿಟಿವ್ ಎನರ್ಜಿ ಫೀಲ್ ಆಗ್ತೈತಿ. ಜೀವನದಾಗ ಏನೇನು ಸಾಧಿಸ್ಬೇಕಂತ ನಿಮ್ಮ ಒಂದು ತಲೆಯಾಗ ಬರ್ಬೇಕಂದ್ರೆ ನಿಮ್ಗೆ ಇಷ್ಟ ಆಗಿದ್ದು ನೀವು ಮಾಡಬೇಕು. ಪಾಸಿಟಿವ್ ವೇ ಒಳಗೆ ನಾವು ಥಿಂಕ್ ಮಾಡೋಕೆ ಇವೆಲ್ಲನೂ ಟಿಪ್ಸ್ ಹೆಲ್ಪ್ ಆಗ್ತಾವೆ. ಹೋಪ್ ಈ ಒಂದು ರೀಡಿಂಗ ನಿಮಗೆ ಅನುಕೂಲ ಮಾಡಿಕೊಟ್ಟಂತ ಅನ್ಕೋತೀನಿ. ಇನ್ನೊಂದು ಸ್ವಲ್ಪ ನಿಮಗೆ ಏನಾದರೂ ನೆಗೆಟಿವಿಟಿ ಬಗ್ಗೆ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಹಾಕಿರಿ. ನೆಕ್ಸ್ಟ್ ಯಾವ ವೀಡಿಯೋ ಬೇಕಂತ ಅದನ್ನು ಕಮೆಂಟ್ ಮಾಡಿರಿ. ಮತ್ತು ಈ ನೆಗೆಟಿವಿಟಿ ಬಗ್ಗೆ ಇನ್ನೊಂದು ಲಾಂಗ್ ವೀಡಿಯೋ ಮಾಡಬೇಕು, ಸೊ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ದಾಗಿರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಹಿಂಗೆ ಸಪೋರ್ಟ್ ಮಾಡ್ಕೊತಾ ಇರಿ ಗೈಸ್. ಬೈ ಬೈ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.